ಸರ್ ನಮಸ್ಕಾರ. ನಮಸ್ತೆ ಸರ್. ಏನ್ ಹೇಳ್ತೀರಾ, ಏನ್ ವಿಚಾರ? ಸರ್ ಬೆಟ್ರಳ್ಳಿ ಶಿವರಾಮ್ ಅಂದ್ಬಿಟ್ಟು ರೈತ ಮುಖಂಡರು. ಇದು ಸುಮಾರು ಒಂದು 5-6 ವರ್ಷ ಆಗಿದೆ ಅಷ್ಟೇ ವಾಟರ್ ಫಿಲ್ಟರ್ ಹಾಕಿ ನಮ್ಮೂರಿಗೆ. ಅದನ್ನ ಏನ್ ಮಾಡಿದ್ರು, ಈಗ ಒಂದು 2 ತಿಂಗಳು ಹಿಂದೆಗಡೆ ನಮ್ಮ ಸರ್ಕಾರಿ ಸಾಲಲ್ಲಿ ಯಾವುದೋ ಒಂದು ಕಂಪ್ನಿ NGO ಕಂಪ್ನಿ ಒಂದು ಏನೋ ಬಂದು ಕುಡಿಯೋ ನೀರು ಸೌಲಭ್ಯ ಕೊಡ್ತೀನಿ ಅಂತ ಅಂದಾಗ ಅವ್ರ PDO ಅವ್ರು ಬಂದು ಅಲ್ಲಿ ಒಂದು ಇದು ಕಟ್ಟಿದ್ರು. ಯಾವ PDO? ನಮ್ಮ ಮಲ್ಲಿಯೂರು ಗ್ರಾಮ ಪಂಚಾಯತಿ PDO ಅವರು. ಅವ್ರ ಹೆಸರು ಪುರುಷೋತ್ತಮ್ ಅಂತ. ಸರಿ, ಪುರುಸ್ವಾಮಿ. ಆವಾಗ ಅಲ್ಲಿ ಕಟ್ಟುವಾಗ ನಾನು ಹೋಗಿ ತಡೆದೆ. ನೋಡ್ರಪ್ಪ, ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಕಟ್ಟಬೇಡಿ, ಎದುರುಗಡೆ ಸರ್ಕಾರಿ ಜಾಗ ಅದೆ, ಅಲ್ಲಿ ಕಟ್ಟಿ ಮಕ್ಳಿಗೆ ಓಡಾಡೋಕೆ ಆಟ ಆಡೋಕೆ ಮಕ್ಕಳಿಗೆಲ್ಲ ಫೀಲ್ಡ್ ಅಗಲಾಗಿದ್ರೆ ಎಲ್ಕ ಅನುಕೂಲ ಅಂದ್ಮೇಲೆ ನಮ್ಮ ಗ್ರಾಮದವ್ರು ಏನಂದ್ರು, ಇಲ್ಲ ಬಿಡೋ ಇಲ್ಲೇ ಇರ್ಲಿ ಚೆನ್ನಾಗಿರುತ್ತೆ, ಮಕ್ಳು ಕುಡಿಯೋಕು 2 ನಲ್ಲಿ ನೀರ್ ಕೊಡ್ತಾರೆ ಅಂತ ಅಂದ್ರು. ಸರಿ ಆಯ್ತು, ನೀವೆಲ್ಲ ಒಪ್ಪಿಗೆ ಕೊಟ್ಮೇಲೆ ನಂದು ಏನಪ್ಪಾ ಅಂದ್ಬಿಟ್ಟು ಸುಮ್ಗಾಗ್ಬಿಟ್ಟೆ. ಆಮೇಲೆ PDO ಅವ್ರನ್ನ ಕೇಳ್ದೆ, ಸ್ವಾಮಿ ಇಲ್ಲಿ ಮಾಡ್ತೀರಲ್ಲ, ಹಳೆ ವಾಟರ್ ಫಿಲ್ಟರ್ ಇತ್ತಲ್ಲ, ಏನ್ ಮಾಡ್ತೀರಾ ಅಂದ್ರೆ, ಶಿವರಾಮಣ್ಣ ಅದು ಇರುತ್ತೆ ಇದು ಇರುತ್ತೆ, ಅದು ಇರುತ್ತೆ ಇದು ಇರುತ್ತೆ ಅಂತ ಅಂದ್ರು. ಸರಿ ಸರ್ ಆಯ್ತು, ಅಲ್ಲೂ ಕುಡಿಯೋರು ಕುಡಿಲಿ ಇಲ್ಲೂ ಕುಡಿಯೋರು ಕುಡಿಲಿ, ನಮ್ದೇನ್ ತೊಂದ್ರೆ ಇಲ್ಲ ಅಂತ ನಾವ್ ಹೇಳಿದ್ವಿ. ಇದನ್ನ ಏನ್ ಮಾಡಿದ್ರೆ ಏಕಾಏಕಿ ಈಗ 1 ತಿಂಗಳು ಮುಂದ್ಗಡೆ ಮೀಟರ್ ಬಿಚ್ಕೋಗಿ ಅಲ್ಲಿಗೆ ಹಾಕಿದಾರಂತ. ಈ ಮೀಟರ್ ಬಿಚ್ಕೋಗಿ ಹೊಸ ಫಿಲ್ಟರ್ ವಾಟರ್ಗೆ ಹಾಕಿದಾರಂತ. ಅದು ನಮ್ಮ ಮಾಹಿತಿ ಗೊತ್ತಿಲ್ಲ. ಈಗ 1 ತಿಂಗಳ ಹಿಂದ್ಗಡೆ ಇದನ್ನ ಡಿಸ್ಕನೆಕ್ಟ್ ಮಾಡಿ ಸ್ಕ್ರಾಪ್ ಮಾಡಿ ಹರಾಜು ಪ್ರಕ್ರಿಯೆ ಇಟ್ಟವ್ರ. ಅಂದ್ರೆ ಇವತ್ತು ಗ್ರಾಮ ಪಂಚಾಯತಿ ಮೆಂಬರ್ಗಳು ಆಡಳಿತದಲ್ಲಿ ಇಲ್ಲ ಅನ್ಬಿಟ್ಟು ಇವರು ಗ್ರಾಮದಲ್ಲಿ ಬಂದು ಸರ್ವ ಜನ ಸೇರಿಸಿ ಅವರ ಸಮ್ಮುಖದಲ್ಲಿ ಅವ್ರು ಏನ್ ಹೇಳ್ತಾರೆ, ಗ್ರಾಮ ಈಗ ಇವ್ರಿಲ್ಲ, ಯಾರೋ ನಮ್ಮ ಮೆಂಬರ್ಗಳು ಇಲ್ಲ, ಇವ್ರ ಅಧಿಕಾರದಲ್ಲ, ಆದ್ರೆ ಗ್ರಾಮದಲ್ಲಿ ಸೇರಿಸಿ, ಗ್ರಾಮ ಯುವಕರು ಸೇರಿಸಿ, ಜನವರು ಸೇರಿ ಯಜಮಾನರುಗಳು ನೋಡಿ ಇದನ್ನ ಡೆಡ್ ಆಗ್ತಾ ಇದೆ, ಇದನ್ನ ಏನ್ ಮಾಡ್ಬೋದು, ಇಲ್ಲ ಸ್ಥಳಾಂತರ ಮಾಡ್ಬೋದಾ, ಇಲ್ಲ ಮಾರ್ಬೋದಾ ಅಂತ ಒಂದ್ ಮಾತು ಯಾರ ಹತ್ರನು ಕೇಳಿಲ್ಲ. ಏಕಾಏಕಿ ಇವರು ಪ್ರಕ್ರಿಯೆ ಹರಾಜು ಪ್ರಕ್ರಿಯೆ ಹಾಕಿದ್ದಾರೆ. ಇದು ನನ್ ಗಮನಕ್ಕೆ ರಾತ್ರಿ ಟಿವಿ ಇದ್ರಲ್ಲಿ ನೋಡಿದೆ, ಡೈರಿ ನೋಟಿಸ್ ಅಲ್ಲಿ. ಏನಕ್ ಬರ್ತವೆ, ಯಾವನ್ ಪರ್ಮಿಷನ್ ಕೊಟ್ಟನು? ಇವನೊಬ್ಬ PDO ಆದ್ರೆ ಆಡಳಿತ ಅಧಿಕಾರಿ, ಗ್ರಾಮನ ಇದ್ ಮಾಡ್ಬೇಕು, ಇಂಪ್ರೂವ್ಮೆಂಟ್ ಮಾಡ್ಬೇಕು. ಇವ ಇರೋದ ಪದಾರ್ಥನ ಮಾರ್ಕ ಹೋದ್ಮೇಲೆ ಇವನ್ ಏನಕ್ಕೆ ಗ್ರಾಮ ಪಂಚಾಯತಿ ಈ PDO ಆಗಿರೋದು ಏನಕ್ಕೆ? ಮಾರುವಂತ ಪರಿಸ್ಥಿತಿ ಏನಿತ್ತು? ರನ್ನಿಂಗ್ ಅಲ್ಲಿ ಇತ್ತು, ಇಲ್ಲ ಕೆಟ್ಟು 1 4 ವರ್ಷ 5 ವರ್ಷ ಆಗಿದ್ಯಾ? ಏನಕ್ ಗೊತ್ತು? ಇವನು ಏನಾರ ಅಷ್ಟೆಲ್ಲ ಸಂಪಾದನೆ ಎಲ್ಲ ತಗೋಯ್ತಿದ್ದಾನ? 1 ದಿನ ಕ್ಲೀನ್ ಮಾಡ್ಸಿದ್ದಾನ? 1 ದಿನ ಸುತ್ತ ಕ್ಲೀನ್ ಆಗಿದ್ಯಾ? ಕುಡಿಯೋ ನೀರು ಘಟಕ ಅಂದ್ರೆ ಏನು, ಕ್ಲೀನ್ ಆಗಿರ್ಬೇಕು ವಾಟರ್ ಸಪ್ಲೈಯರ್ ಹತ್ರ ಅಂತ. ಇಲ್ಲಿ ತಗೋಗೋ ಬಿಲ್ ಎಲ್ಲಿಗೆ ಹೋಯ್ತಾ ಇತ್ತು? ಇಲ್ಲಿ ಬರುವಂತ ಆದಾಯಕ ಗ್ರಾಮ ಪಂಚಾಯತಿಗೆ ಹೋಯ್ತಿತ್ತ? ಯಾರಿಗೋಯ್ತಿತ್ತು? ಯಾರು ಗ್ರಾಮಸ್ಥರಿಗೆ ತಗೋಯ್ತಿದ್ರಾ? ಇಲ್ಲ ತಾನ. ಆ ದುಡ್ಡನ್ನ ತಗೊಂಡು ಇದೆಲ್ಲ ಕ್ಲೀನ್ ಮಾಡಿಸ್ತಂತ ಇವನು ಏಕಾಏಕಿ ಹರಾಜ್ ಮಾಡೋನಲ್ಲ, ಇವನು ಯಾವ ತರ ಹರಾಜ್ ಮಾಡೋಕೆ ನಮ್ಗೆ ಉತ್ತರ ಕೊಡ್ಬೇಕು. ಈಗ ಬಂದು ಹರಾಜ್ ನೋಟಿಸ್ ಹಾಕೋರೆ ಅಂತ, ಹರಾಜ್ ನೋಟಿಸ್ ಹಾಕೋರ ಯಾವ ಕಾರಣದಿಂದ ಹಾಕೋರ? ಊರ್ ಗ್ರಾಮದಲ್ಲಿ ಕರೆಸಿದ್ರ, ಕೇಳಿದ್ರ? ಊರ್ ಗ್ರಾಮದಲ್ಲಿ ಕೂರಿಸಿ ಪಂಚಾಯತಿ ಮಾಡಿ, ನೋಡಪ್ಪ ಇದನ್ನ ನಿಮ್ಗೆ ಇಷ್ಟ ಇದೆಯಾ ಇಲ್ವಾ, ನಾವು ಇದನ್ನ ತೆರವುಗೊಳಿಸ್ತಾ ಇದೀವಿ, ಏನಕ್ಕೋಸ್ಕರ ತೆರವುಗೊಳಿಸ್ತಾ ಇದ್ದಾರೋ ಅದಕ್ಕೆ ಮಾಹಿತಿ ಕೊಡ್ಬೇಕು ತಾನೆ. ಇವನು ಏಕಾಏಕಿ ನೋಟಿಸ್ ಹಾಕ್ಬಿಟ್ಟು ನಾವ್ ಯಾರು ಇರೋದೇ ಇಲ್ಲ 11 ಗಂಟೆಗೆ ಹಾಕವನ. ಈಗ ಅವಿದ್ಯಾವಂತ್ರಿಗೆ ಏನ್ ಗೊತ್ತು? ಅವ್ರ ಪಾಡ್ಗ ಏನೋ ಹಾಕಂದಾನ ಬಿಡೋ ಅವ್ರ ಪಾಡ್ಗ ಅವ್ರು ಹೆಂಗಾರ ಇವ್ನು ಬೇಕಾದ್ರೆ ಕರ್ಕೊ ಬರ್ತಾರ. ಬರೀ 5,000 ರೂಪಾಯಿ ಹಾಕಿದ್ದಾನೆ ಓಪನ್ ಟೆಂಡರ್. ಆಯ್ತಾ, ಲಾಸ್ಟ್ ಅವ್ನ ಕಡೆ ಒಂದ್ 10,000 20,000 ಹರಾಜ್ ಮಾಡ್ಕೊ ಹೋಯ್ತಾನ. ಇಷ್ಟೂನು ಅದ್ ಕೇಳೋರು ಯಾರು? ಅವತ್ತೆಲ್ಲಪ್ಪ ಹೋಗಿದ್ರಿ ಅಂತಾರ. ಇದಕ್ಕೆ ಸ್ಥಳ ಕೊಡ್ತೀವಿ, ಶಿಫ್ಟ್ ಮಾಡ್ಲಿ. ಹರಾಜ್ ಮಾಡೋಕ್ ಆಗುದಿಲ್ಲ. ಇವನು ಹರಾಜ್ ಮಾಡಕ್ ಇವನ್ ಯಾವನು? ಇವನು ಸಂಬಳ ತಗತ್ತಲ್ಲ PDO ಆಗಿ. ಹಂಗಾರೆ ನಮ್ಮ ಹಳ್ಳಿಗಳಲ್ಲಿ ಯಾರು ಕೇಳೋರು ಇಲ್ಲ ಅಂತ ಅವ್ನು ಇಷ್ಟ ಬಂದಾಗ ಮಾಡ್ಬೋದಾ? 11 ಗಂಟೆಗೆ ಇಟ್ಟಿರೋದು ಇನ್ನೂ ಬಂದಿಲ್ಲ, ಅದಕ್ಕೆ ಬರ್ಲಿ ಅಂತ ನಾವು ನಿಮ್ಗೆ ಕರೆಸೋದು ಸರ್. ಆಯ್ತು, ಈಗ 1 KB ಮೀಟರ್ ಕೂಡ ಚೇಂಜ್ ಮಾಡಿದ್ದಾರೆ ಅಂತ. ಹೌದು, KB ಮೀಟರ್ ಚೇಂಜ್ ಮಾಡಕ್ ಪರ್ಮಿಷನ್ ಕೊಟ್ಟವ್ರು ಯಾರು? ಅದನ್ನ ಅವ್ರನ್ನ ಕೇಳೋಣ. ಪರ್ಮಿಷನ್ ಕೊಟ್ಟವ್ರು ಯಾರು? ನೀ ಹೆಂಗ್ ತಗೋಸ್ತೆ ಅಂತ. ಹಾಗಾಗಿ ನಿಮ್ಗೆ ಇಲ್ಲಿ ತೊಂದರೆ ಆಗ್ತಿದೆ. ಹೌದು, ಇದು ಇರ್ಲೇಬೇಕು ಕುಡಿಯೋ ನೀರು. ಸುತ್ತಮುತ್ತ ಹಳ್ಳಿ ಜನ ಬರ್ತಿದ್ರ? ಎಲ್ಲಾರ ಹೇಳ್ತಾ ಇಲ್ವಾ? ಇಲ್ಲಿ ಏನೋ ತೊಂದರೆ ಆಯ್ತು ಅಂದ್ರೆ ನಾವು ಗ್ರಾಮ ಠಾಣೆ ಜಾಗ ತೋರಿಸ್ತೀವಿ, ಅಲ್ಲಿ ಸ್ಥಳಾಂತರ ಮಾಡ್ಕೊಳ್ಳಿ. ಹರಾಜು ಪ್ರಕ್ರಿಯೆ ಇಡಕ್ ಇವ್ನು ಯಾವನು? ನಮ್ ಗ್ರಾಮದವ್ರು ಏನಾರು ಕಂಪ್ಲೇಂಟ್ ಕೊಟ್ಟಿದಾರ ಇದು ತೊಂದರೆ ಆಯ್ತದ ಇಲ್ಲಿ ಅಂತ? ಉಪಯೋಗ ಆಯ್ತಾ? ಅಲ್ಲಿ ಜನ ಮನೆ ಬರ್ತಾರ ಪಬ್ಲಿಕ್, ಅದು ಎಲ್ಲಿಗಾರ ಆಗ್ಲಿ ನಾವು ತೋರಿಸ್ತೀವಿ. ಬಟ್ ಹರಾಜು ಪ್ರಕ್ರಿಯೆ ಊರ ಮುಖಂಡರ ಸೇರಿಸಿ ಕೇಳಬೇಕಾದ ಅಯೋಗ್ಯ ಏಕಾಏಕಿ ಟೆಂಡರ್ ಹೆಂಗ್ ಇದ್ ಮಾಡ್ದ? ಇವನು ಸಣ್ಣ ಪುಟ್ಟ ಬಡವರು ಕಂಪ್ಲೇಂಟ್ ಕೊಟ್ರೆ ರೆಸ್ಪಾನ್ಸ್ ಇಲ್ಲ. ಯಾವ ವಿಚಾರ ಕಂಪ್ಲೇಂಟ್ ಕೊಟ್ರೆ? ನಮ್ಮ ಬಡವರು ಹೆಣ್ಮಗಳು ಬೇರೆ ಊರಿಗೆ ಮದುವೆ ಆಗಿ ಬಂದಿರೋದ್ರಿಂದ ತಿರುಗಾಡೋ ರೋಡಲ್ಲಿ ಸೆತ್ತೆ ಬೆಳ್ಕೊಂಡಿದೆ.
ಅದು ಬಂದು ಸರ್ ಕೇಳಿ ಸರ್ ಅಂತ ಹದ್ಬಸ್ತು ಕಟ್ಟಿ ಎಲ್ಲಾ ಮಾಡಿದ್ರು ಏನ್ ಮಾಡ್ಕತಿಯ ಮಾಡ್ಕೋಗಮ್ಮ ನಾ ಮಾಡೋದೇ ಇಲ್ಲ ಅಂದಾಗ ನಾನ್ ಫೋನ್ ಮಾಡಿದ್ಮೇಲೆ ಒಂದ್ ಲೆಟರ್ ಕೊಡ್ಸಿ ಶಿವರಾಮಣ್ಣ ನಾನು ಇದ್ ಕೊಡ್ತೀನಿ ಅಕ್ಲಾಜ್ಮೆಂಟ್ ಅಂತ ಅಂದ. ಹಂಗಿದೆ ವಿಡಿಯೋ ಹಂಗಿದ್ದಾಗ ಒಂಚೂರು ಆಡಿಯೋ ಮಾಡ್ಕೊಂಬಿಡಿ. ಅಧಿಕಾರಿಗಳು ಏನ್ ದರ್ಪ ತೋರಿಸ್ತಾರೆ ಒಂದು ಆಡಿಯೋ ಮಾಡ್ಕೊಂಬಿಡಿ. ವಿಡಿಯೋ ಮಾಡ್ಕೊಳಕ್ಕೆ ಹೆಣ್ಮಕ್ಳು ಕೈಲಿ ಧೈರ್ಯ ಇಲ್ಲ ಅಂದ್ರೆ ವಿಡಿಯೋ ನಾವು ಎಲ್ಲೋ ಇರ್ತೀವಿ. ನಾವು ಅವಾಗ ಏನ್ ಸರ್ ಈ ತರ ಮಾಡ್ತಾ ಇದೀರಲ್ಲ ಬಡವ್ರಿಗೊಂದು ಬಲ್ಲಿಗರಿಗೊಂದು ನ್ಯಾಯನ ಅಂತ ಅಂದಾಗ ಆಯ್ತು ಶಿವರಾಮಣ್ಣ ಒಂದ್ ಅರ್ಜಿ ಕೊಡ್ಸಿ ನಾ ಕೊಡ್ತೀನಿ ಅಂತ ಹೇಳೋರು. ಓಕೆ ನೋಡೋಣ ಇಲ್ಲಿ ಸರ್ ಏನ್ ನೀರ್ ಚೆನ್ನಾಗಿ ನೀರು ಬಳಸ್ತಾ ಇದ್ರೆ ಇದನ್ನ ಬಳಸ್ತಾ ಇದ್ರೆ ಚೆನ್ನಾಗೈತೆ ನೀರು ಚೆನ್ನಾಗದೆ. ಅಕ್ಕಪಕ್ಕ ಹಳ್ಳಿಯವರು ಬರ್ತಾರೆ, ಹೊರಗಡೆ ಬಂದಿರೋರು ಬಂದು ಚೆನ್ನಾಗದೆ ನೀರು ಅಂತ ಹೇಳ್ತಾರೆ. ಇಲ್ಲಿ ಬಂದು ಯೂಸ್ ಮಾಡ್ತಾರೆ. 5-6 ವರ್ಷದಿಂದ ಫಿಲ್ಟರ್ ನೀರು ಇಲ್ಲೇ ಅದೇ ಚೆನ್ನಾಗಿ ಉಪಯೋಗ ಆಯ್ತಾಯ್ತು. ಸಡನ್ ಆಗಿ ಈ ತರ ಮಾಡಿದ್ವಿ. ನೀವ್ ಯಾವ ಊರು? ಇದೇ ಊರು. ನಿಮ್ಮ ಹೆಸರು? ಓಕೆ ಕೆಂಪಣ್ಣ ನಮಸ್ಕಾರ. ಬನ್ನಿ ಕೆಂಪಣ್ಣ. ಯಜಮಾನ್ರ ನೀರು ಇದು ವಾಟರ್ ಫಿಲ್ಟರ್ ಇರೋದು ಅನುಕೂಲ ಇದೆ ಜನಕ್ಕೆ? ಅನುಕೂಲ ಐತಿ, ಅಲ್ಲೇ ಅನುಕೂಲ ಮಾಡ್ಯಾರ ಈಗ. ಏನ ಫಿಲ್ಟರ್ ನೀರು ನೀರ್ನ ಇದನ್ನ ತಗೊಂಡು ಅಲ್ಲಿ ಹಾಕಿದ್ರ? ತೊಂದ್ರೆ ಇಲ್ಲ. ಹೇಳಿಲ್ಲ ಭವನ ಕಟ್ಟಕ್ಕೆ ಜಾಗ ಸಾಲ ಅಂದ್ಬಿಟ್ಟು ಅಲ್ಲ ಹಾಕಿದ್ವಿ. ಸರ್ ನೀವು ಇದೇವ್ರಾ? ನಾವ್ ಇದ್ದೇವ್ರು ಸರ್. ಏನ್ ಹೇಳ್ತೀರಾ ಇದು ವಿಚಾರ? ಮಾಡ್ಲಿ ಬಿಡಿ ಸರ್, ಬೇರೆ ಕಡೆ ಪಿಡಿಒ ಬರ್ತಾರೆ ಮಾತಾಡ್ರಿ ಆಯ್ತು. ಮಾಡ್ಲಿ ಬಿಡಿ ಸರ್, ಬೇರೆ ಕಡೆ ಮಾಡ್ಲಿ ಅಂತ. ಮತ್ತೆ ಈ ಜಾಗ ಏನೋ ಸಮಸ್ಯೆ ಇದೆಯಾ? ಅದ್ರಿಂದ ಮಾರ್ಕೊಂಡ್ ನಾವೇನೋ ಯೂಸ್ ಮಾಡ್ಬೇಕಾಗಿಲ್ಲ. ದುಡ್ಡೇ ನಂಬರ್ಲ ಪಂಚಾಯತಿಗೆ ಹೋಯ್ತಬೇಕಾರೆ ಬೇರೆ ಕಡೆ ಶಿಫ್ಟ್ ಮಾಡ್ಲಿ. ಓಕೆ ಓಕೆ, ಮಾರೋದ್ ಬೇಡ ಶಿಫ್ಟ್ ಮಾಡ್ಕೊಡಿ ಅಂತ. ಓಕೆ ಓಕೆ ಸರ್, ಇಲ್ಲಿ ಏನ್ ಭವನ ಆಗುತ್ತೆ ಅಂತ ಹೇಳಿದ್ರಲ್ಲ, ನಿಜನಾ? ಅಂಬೇಡ್ಕರ್ ಭವನ ಆಯ್ತು. ಹೌದಾ ಸರ್? ಎಷ್ಟು ಇದಾಗಿದೆ ಸರ್ ಸ್ಯಾಂಕ್ಷನ್ ಆಗಿದೆ? 30 ಲಕ್ಷ ಆಗಿದೆ. ಓಕೆ ಓಕೆ, ನೀವು ಇದೇ ವಾಸಿ? ತಮ್ಮ ಹೆಸರು? ಕುಮಾರ್ ಅಂತ ಸರ್. ಕುಮಾರ್. ಕೆಂಪಣ್ಣ ನಮಸ್ಕಾರ. ಬನ್ನಿ ಈ ಕಡೆ. ನೀವು ಇದೇ ಊರಲ್ವಾ? ಇದೇ ಊರ. ಸರಿ, ಇರ್ಲಿ ಇರ್ಲಿ. ಏನ್ ಹೇಳ್ತೀರಾ ಈಗ ನಿಮ್ಮೂರಲ್ಲಿ ವಾಟರ್ ಫಿಲ್ಟರ್ದು ವಿಚಾರ? ಇದು ಏನ್ ಗೊತ್ತಾ ಸರ್, ಸಾರ್ವಜನಿಕರದ ನಾನು ನೀರು ಮಡಿಕಬೇಕ. ಇದು ಕೊಡಿ, ಅದು ಲೋಗ ಕೊಡಿ. ಹೇಳಿ ಕೆಂಪಣ್ಣ. ಇದು ಬಿ ಬೆಟ್ಟಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರು ಯೋಜನೆ ಜಾರಿ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡಿರುವಂತ ಇದು. ಅದು 4 ಜನಕ್ಕೆ ಅನುಕೂಲ ಆಗ್ತಾ ಇದೆ. ಅನುಕೂಲ ಆಗ್ತಾ ಇದೆ ಅಂದ್ರೆ ಇದು ಅನಾನುಕೂಲ ಏನು ಆಗಿಲ್ಲ ಇದರಿಂದ. ಇದನ್ನ ಹರಾಜು ಮಾಡುವಂತದ್ದಾಗ್ಲಿ ಅಥವಾ ಬೇರೆ ಕೊಡೋದಂತಾಗ್ಲಿ ಇದು ಸಾಮರ್ಥ್ಯ ಇಲ್ಲ ಅವ್ರಿಗೆ. ಇದು ನಮ್ಗೆ ಬೇಕಾಗಿರೋದೇನೋ ಊರ್ನಿಗೂ ಅಂತ ಹಾಕಿದ್ಮೇಲೆ ಇದ ಒಳ್ಳೆ ಅಂತ ಜಾಗನ 4 ಜನಕ್ಕೆ ಅನುಕೂಲ ಆಗುವಂತ ಜಾಗ ಹುಡುಕಿ ಅಲ್ಲಿ ಶಿಫ್ಟ್ ಮಾಡ್ಬೇಕಾದ ಜವಾಬ್ದಾರಿ ಅವ್ರದ್ದು. ಈಗ ಇಲ್ಲಿ ಹಾಕಿರೋ ಜಾಗ ಸರಿ ಇಲ್ವಾ ಹಾಗಾದ್ರೆ? ಸರ್ ಇದು ಜಾಗ ಸರಿಯಾಗಿದೆ. ಇಲ್ಲಿ ಅಂಬೇಡ್ಕರ್ ಭವನಕ್ಕೆ ಆಗಿದೆ. ಹಾಗಾಗಿ ಇದು ಸ್ಥಳ ಸಾಕಾಗಲ್ಲ ಅಂದ್ಬಿಟ್ಟು ನಾವೇ ಇದು ರೆಡಿ ಮಾಡಿಸಿ ಪಿಡಿಒಗೆಲ್ಲ ಹೇಳಿದೀವಿ. ಅದನ್ನ ಇದನ್ನ ಅದು ಮಾರಾಟ ಅನ್ಕೋಬೇಡ, ಮತ್ತೆ ಇನ್ಕೋಬೇಡ, ಜನಕ ಅನುಕೂಲ ಆಗ್ಬೇಕು. ಇವಾಗ ಇದು ಯಾವ್ದೋ ಯೂನಿಯನ್ ಸರ್ಕಾರಿ ಹಾಸ್ಪಿಟಲ್ ಐತೆ, ಅಲ್ಲಿ ಜಾಗ ಇದೆ, ಶಿಫ್ಟ್ ಮಾಡಿ ಆರಾಮಾಗಿ 4 ಜನಕ್ಕೆ ಅನುಕೂಲ ಆಗ್ಲಿ. ಇದು ಮಾರಾಟನೇ ಬೇಡ, ಇನ್ನೊಂದು ಏನು ಬೇಡ ಸರ್. ಇದರಿಂದ ಉಪಯೋಗ ಇಲ್ಲ, ಜನಕ್ಕೆ ಉಪಯೋಗ ಆಗ್ಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು. ಹಂಗಾಗಿ ಅದೊಂದು ಸರ್. ಮತ್ತೆ ಸರ್ ಇನ್ನೊಂದು ಆಗಿದೆ. ಅದ್ರಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಈ ಬಿ ಬೆಟ್ಟಹಳ್ಳಿ ಗ್ರಾಮದಲ್ಲಿ ನಮ್ಮ ಕೆರೆ ಅಂತ ಇದೆ. ಈ ಪಕ್ಕದಲ್ಲಿ ಒಂದ್ ಸ್ವಲ್ಪ ದೂರ ಇದೆ. ಆ ಕೆರೆಯಲ್ಲಿ ಫುಲ್ ದಂಧೆ ಮಾಡ್ತಿದ್ರೆ. ಏನ್ ದಂಧೆ ಅಂದ್ರೆ ಅಲ್ಲಿ ಹೆಚ್ಚು ಕಡಿಮೆ ಅಲ್ಲಿ ರೂಲ್ಸ್ ಇರೋದು RTC ಕೊಟ್ಟು ಈ ನೀರಾವರಿ ಇಲಾಖೆಯಿಂದ ಪರ್ಮಿಷನ್ ತಗೊಬಂದು 7 ಅಡಿ ಜಾಗಕ್ಕೆ ಮಣ್ಣು ತಕೊಳ್ಳಿ ಅಂತ ಗೋಡ್ ತಾಗಿದೆ ಅಂತ ಹೇಳಿರೋದು. ಇವ್ರು ಏನ್ ಮಾಡಿದಾರೆ ಅಲ್ಲಿ ಯಾರು ಸಾರ್ವಜನಿಕರು ಬೇರೆ ಹೊರಗಡೆ ಬಂದು ಅನಧಿಕೃತವಾಗಿ 6 ಅಡಿ ಜಾಗ ತೆಗ್ದಿರ. ಅಲ್ಲ 6 ಅಡಿ ಜಾಗ ಇದೆ. ಜಸ್ಟ್ ಇನ್ನೊಂದು ಒಂದು ವರ್ಷನೂ ಆಗಿಲ್ಲ, ಒಂದು ಹುಡುಗ ಸತ್ತೋದ್ರು. ಯಾರು ಪರಿಹಾರ ಕೊಡ್ತಾರೆ ಇದಕ್ಕೆ? ಇದಕ್ಕೆ ಜವಾಬ್ದಾರಿ ಯಾರು? ಈಗ ಪಿಡಿಒ ಜವಾಬ್ದಾರಿನಾ ಅಥವಾ ನೀರಾವರಿ ಇಲಾಖೆ ಜವಾಬ್ದಾರಿನಾ ಇಲ್ಲ ತಹಸೀಲ್ದಾರ್ ಜವಾಬ್ದಾರಿನಾ? ಇದಕ್ಕೆ ಕೇಳ್ಬೇಕಲ್ಲ ಸರ್. ಇದು ಈಗ ಜಸ್ಟ್ ಇನ್ನೂ 1 ವರ್ಷ ಆಗಿಲ್ಲ, ಹುಡುಗ ಸತ್ತಬಿಟ್ಟ. ದನ ತೊಳಿಕ್ ಹೋಗಿ ಒಳಗಡೆ ಹೊಂಟಬಿಟ್ಟ, ಬರುಕಾಗ್ಲಿಲ್ಲ. ಈಗ ಮತ್ತೆ ಅದೇ ಕೆಲಸ ಮಾಡಿದಾರೆ ಅಲ್ಲಿ. ಕೇಳಕ್ ಹೋದ್ರೆ ರೆಸ್ಪಾನ್ಸ್ ಇಲ್ಲ. ಅವರು ಯಾರು ಪಿಡಿಒ ರೆಸ್ಪಾನ್ಸ್ ಇಲ್ಲ, EAW ಅವರು ನೀರಾವರಿ ಅವರು ರೆಸ್ಪಾನ್ಸ್ ಇಲ್ಲ, ತಹಸೀಲ್ದಾರ್ಗೂ ಕಳ್ಸಿದೀನಿ ಫೋಟೋಗಳೆಲ್ಲ, ಅವ್ರು ರೆಸ್ಪಾನ್ಸ್ ಇಲ್ಲ. ಇದು ಕಾನೂನು ಕ್ರಮವಾಗಿ ತಗೊಳ್ಳೋರು ಯಾರು? ಇದನ್ನ ನಾಳೆ ದಿನ ಅನುಕೂಲ ಮಾಡ್ಕೋಬೇಕು, ಅನಾನುಕೂಲ ಯಾಕಾಗಬೇಕು? ಈಗ ಯಾರೋ 4 ಜನ ಹೆಣ್ಮಕ್ಳು ಹೋಯ್ತಾರೆ, ಆಡ್ ಮೇಸಕ್ ಹೋಯ್ತಾರೆ. ಅವ್ರ ಏನ್ ಮಾಡ್ತಾರೆ, ನೀರ್ ಕುಡಿಕೊಂಡ್ ಹೋಯ್ತವೆ ಮರುಗಳು, ಆ ಮರಿಡಿಕ್ ಹೋಯ್ತಾರೆ, ಒಳಗಡೆ ಬಿದ್ಕೊಂಡು ಜವಾಬ್ದಾರಿ ಯಾರು? ಇದು ಪರಿಹಾರ ಕೊಡೋರು ಯಾರು? ಇದನ್ನ ಹೇಳ್ತಾರ ಸರ್. ಇದಕ್ಕ ಜವಾಬ್ದಾರಿ ಅಂತ ಅಧಿಕಾರಿಗಳು ಬಂದು ಅದಕ್ಕ ಕಡಿವಾಣ ಹಾಕ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ಬಿ ಬೆಟ್ಟಹಳ್ಳಿ ಗ್ರಾಮದಲ್ಲಿ ಕೆರೆಯಲ್ಲಿ ಗಣಿ ಭೂಗಾರಿಕೆ ನಡೀತಾ ಇದೆ. ಇದನ್ನ ನಿಲ್ಲಿಸಬೇಕಾಗಿ ತಮ್ಮಲ್ಲಿ ಮನವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ಹೋಗ್ಲಿ ಅಂತ ನಾನು ಇಷ್ಟಪಡ್ತೀನಿ. ಸರ್, ಇವತ್ತು ಅಧಿಕಾರಿಗಳು ಕೆಲವೊಂದು ರಾಜಕೀಯ ಪಕ್ಷದ ಗುಲಾಮರಾಗಿ ಕೆಲಸ ಮಾಡ್ತಾರೆ ಅಂತ ಸಾರ್ವಜನಿಕರು ಹೇಳ್ತಾರೆ, ಆಯ್ತಾ? ಹಾಗೇನೆ ಇವತ್ತು ರಾಜಕೀಯ ಪಕ್ಷಗಳಿರುವಂತ ಧುರೀಣರು ಯಾಕೆ ಈ ವಿಚಾರ ತಗೊಳ್ಳಲ್ಲ? ಮಣ್ಣುಗಳ ಬಗ್ಗೆ ಯಾಕೆ
ಅವ್ರು ಸ್ಟ್ಯಾಂಡ್ ಆಗಲ್ಲ ಅಂತ. ಸರ್ ಅದನ್ನ ಕೇಳಿದ್ರೆ ಹೇಳ್ತಾರೆ ಅವರು, ನಾವು ಹೇಳಿದೀವಿ 7 ಅಡಿ ತಗೊಳ್ಳಿ ಅಂತ ಹೇಳಿದೀವಿ, ಅದ ನಮ್ಗೆ ಗೊತ್ತಿಲ್ಲ, ಗಮನಕ್ಕೆ ಬಂದಿಲ್ಲ ಅಂತಾರೆ. 7 ಅಡಿ ಬೇಡ ಸರ್, 3 ಅಡಿ ತಗೊಳ್ಳಿ, ಇದಕ್ಕೆ ತಕ್ಕಿದ್ರೆ 6 ಅಡಿ ಆಳ ಇಳಿಸ್ತಿದಾರೆ. ನಾಳೆ ದಿನ ಬಿದ್ದಂತವ್ರು ಏನಾಗಬೇಕು ಅಲ್ಲಿ? ನಮ್ಮೊಬ್ರಿಗೆಲ್ಲ ಸಹ ಸಾರ್ವಜನಿಕ ವಿಧ ಕಾಪಾಡ್ಬೇಕು ನಾವು. ಯಾರೇ ಆಗ್ಲಿ ಅದು 4 ಜನಕ್ಕೆ ಅನುಕೂಲ ಆಗ್ಬೇಕು, ಅನಾನುಕೂಲ ಮಾಡಬಾರ್ದು. ಇವತ್ತು ತೆಗ್ದಿದ್ದಾರೆ, ಅದು ಒಂದ್ ಸೈಡ್ 3 ಅಡಿ ಎತ್ಕೊಂಡ್ ಬಂದ್ರೆ ಒಂದ್ ಕಡೆ ಕೆರೆ ಕರೆಕ್ಟ್ ಬರುತ್ತೆ. ಇವ್ರು ತೆಗಿದಾರೆ 6 ಅಡಿ, ಬಿದ್ದ ಮೇಕ್ ಬರಲ್ಲ. ಆಯ್ತು, ಅದು ಸಂಬಂಧಪಟ್ಟಂಗೆ ಅಧಿಕಾರಿ ಕಳಿಸ್ತೀನಿ, ತಾವು ಮಾತಾಡಿದ್ನ. ಮತ್ತೆ ಇಲ್ಲಿದು ಭವನಕ್ಕೆ ಎಷ್ಟಡಿ ಜಾಗ ಸಿಕ್ಕಿದೆ ಸರ್ ನಿಮ್ಗೆ? ಸರ್ ಇದು ಭವನಕ್ಕೆ ಇದು ಅಗಲ 42 ಇದೆ, ಉದ್ದ 90 ಇದೆ ಸರ್. ಅದು ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ಸಾಕಾಗುತ್ತಾ ಸರ್, ಅಕಾಸ್ಮೆಂಟ್ ಕೊಟ್ಟಿದ್ದಾರೆ ನಮ್ಗೆ. ಎಷ್ಟು ಬಿಡುಗಡೆ ಆಗ್ಬೋದು ಅಂದಾಜು? ಸರ್ ಇದರಲ್ಲಿ 30,000 ಬಿಡುಗಡೆ, 30 ಲಕ್ಷ ಬಿಡುಗಡೆ ಮಾಡ್ಕೊಟ್ಟಿದ್ದಾರೆ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ನಮ್ಗೆ ಈಗ ಸದ್ಯಕ್ಕೆ ಈಗ 90, 42 ಅಸೆಸ್ಮೆಂಟ್ ಕೊಡೋದು. ಇದನ್ನ ನೀವು ಹೇಳಿದ್ರು ತೆರವು ಮಾಡಬೇಕು ಅಂತ. ತೆರವು ಮಾಡಿದ್ರೆ ಸರ್ ನಮ್ಗೆ ಭವನ ಮಾಡೋಕೆ ಅನುಕೂಲ ಆಗುತ್ತೆ. ಓಕೆ. ಮತ್ತೆ ಸರ್ ಇದನ್ನ ಬೇರೆ ಕಡೆ ಎಲ್ಲೂ ಶಿಫ್ಟ್ ಆಗ ಸರ್, ನಮ್ಮೂರ್ನಲ್ಲೇ ಎಲ್ಲಾರು ಯಾವ್ದಾದ್ರು ಅನುಕೂಲ ಜಾಗದಲ್ಲಿ ಇರ್ಲಿ ಬಿಟ್ ಮಾಡ್ಕೊಳ್ಳಿ ಸರ್, 4 ಜನಕ್ಕೆ ಅನುಕೂಲ ಆಗಬೇಕು. ಓಕೆ, ಥ್ಯಾಂಕ್ ಯು. ಯಜಮಾನ್ರೆ, ಏನ್ ನಿಮ್ಮವರು ಇದನ್ನ ಯಾವ ಕಡೆ ಫಿಟ್ ಮಾಡ್ಬೇಕು ಅಂತೀರಾ? ಇದನ್ನ ಯಾವ ಕಡೆ ಹಾಕ್ಸ್ತೀರಾ ಇದನ್ನ ಬೇರೆ ಕಡೆಗೆ? ಓಕೆ, ಏನ್ ಹೇಳ್ತೀರಾ ಸರ್ ನೀವು? ಸರ್ ಇಲ್ಲಿ ಇದ್ರ ಅನುಕೂಲ ಅಲ್ಲ ಜನಗಳಿಗೆ, ಹಾ, ಇವ್ರು ಅನುಕೂಲ, ಇವು ಅನುಕೂಲ, ಎಲ್ಲ ಅನುಕೂಲ. ಒಟ್ಟಲ್ಲಿ ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬಾರ್ದು. ಬೇರೆ ಕಡೆ ಶಿಫ್ಟ್ ಆಗ್ಬೇಕು. ಶಿಫ್ಟ್ ಅಲ್ಲಿ ಎಲ್ಲಕ್ಕಿಂತ ಉತ್ತಮ. ನೋಡಿ, ಅವ್ರು ನೋಟಿಸ್ ಅಲ್ಲಿ ಹಾಕ್ಬೇಕಾದ್ರೆ ಒಂದ್ ಮಾತು ಹೇಳ್ಬೋದಾಯ್ತು, ಇದು ಶಿಫ್ಟಿಂಗ್ ಮಾಡ್ತೀವಿ ನಾವು ಹರಾಜ್ ಮಾಡಲ್ಲ ಅಂತ. ಹೆಂಗ್ ಇವ್ರು ರೇಖೆ ಹಾಕಿ ಹರಾಜ್ ಮಾಡ್ತೀವಿ ಅಂತ ಹರಾಜ್ ನೋಟಿಸ್ ಹೆಂಗ್ ಹಾಕಿದ್ರು? ಶಿಫ್ಟಿಂಗ್ ಮಾಡ್ತೀನಿ ಅಂತ ಹಾಕ್ಬೋದಾಯ್ತಲ್ಲ. ನೋಡಿ, ಇದನ್ನ ಶಿಫ್ಟ್ ಮಾಡ್ತೀವಿ, ನಿಮ್ಮ ಅನುಮತಿ ಏನು ಅಂತ ಸಾರ್ವಜನಿಕವಾಗಿ ನೋಟಿಸ್ ಅಂಟಿಸಬೇಕಾಯ್ತು. ಹರಾಜೆ ಮಾಡ್ತೀವಿ ಅಂತಂದ್ರೆ ಇವರ ಒಂದು ಸರ್ಪ್ರೈಸ್ ಆಗ್ಬಿಡ್ತಲ್ಲ. ನೋಟಿಸ್ ಅಲ್ಲಿ ಏನಂತ ಹಾಕ್ಬೋದಾಯ್ತು ಗೊತ್ತಾ? ನೋಡಿ, ಇಲ್ಲಿ ಅಂಬೇಡ್ಕರ್ ಭವನ ಬರ್ತಾ ಇದೆ, ದಯವಿಟ್ಟು ನೀವು ಸಾರ್ವಜನಿಕ ಅನುಕೂಲ ಮಾಡ್ಕೊಡಿ, ಇದನ್ನ ಶಿಫ್ಟ್ ಮಾಡಿ ಬೇರೆ ಕಡೆ ಮಾಡಿಸ್ಕೊಡ್ತೀವಿ, ನೀವೇ ಜಾಗ ತೋರಿಸಿ ಗ್ರಾಮ ಟೈಮ್ ಅಂತ ಹೇಳ್ಬೋದಾಯ್ತು. ಯಾಕೆ ಹರಾಜ್ ಮಾಡ್ತೀವಿ ಅಂತಂದ್ರೆ ಒನ್ ಆಫ್ ದ ಸುಪ್ರೀಂ ಆಗಾರೆ ಇವರು ಪಿಡಿಒ. ಹೌದಲ್ವಾ? ಆಮೇಲೆ ಇನ್ನೊಂದು ಸರ್, ಎಲ್ಲಗಿಂತ ಉತ್ತಮ ಈ ಬೆರ್ತಲ್ಲಿ ಎಲ್ಲ ಪ್ರತಿ ಊರಲ್ಲೂ ಕಾರ್ಯ ಮಾಡೋರು, ಅಲ್ಲಿ ಶಿಫ್ಟ್ ಮಾಡ್ಬಿಟ್ಟು ತುಂಬಾ ಅನುಕೂಲ ಪಾಪ ಜನಗಳಿಗೆ. ಯಾಕೆಂದ್ರೆ ಅಲ್ಲ, ಸುಮ್ನೆ ಫಿಟ್ ಮಾಡಕ್ಕಾಗಲ್ಲ. ಮೊದ್ಲು ಬೋರ್ವೆಲ್ ನೀರ್ ಬರ್ಬೇಕು, KEB ಅನುಕೂಲ ಇರಬೇಕು, KEB ಇಲಾಖೆಯವರ ಪರ್ಮಿಷನ್ ತಗೊಬೇಕು, ಮತ್ತೆ ಭೂ ವಿಜ್ಞಾನಿ ಅವ್ರು ಬರುವಂತ ಏನ್ ಬೋರ್ವೆಲ್ ಹಾಕ್ತಾರಲ್ಲ ಅವ್ರದ್ದೆಲ್ಲ ಪರ್ಮಿಷನ್ ತಗೊಬೇಕು, ಮತ್ತೆ ಖರ್ಚಾಗುತ್ತೆ ಸಂಬಂಧಪಟ್ಟಂತ ಪಂಚಾಯತಿಗೆ. ಹಂಗೇನ ಆತರ ಮಾಡ್ಬೇಕು ಅಂದ್ರೆ ಇದನ್ನ ತೆರವು ಮಾಡ್ಸೋಕೇನು ಜಾಸ್ತಿ ಏನ್ ಖರ್ಚಾಗಲ್ಲ. ಹಾಗಾಗಿ ತೆರವು ಆಗ್ಬೇಕು, ಇದು ಮಾರಾಟ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಮಾರಾಟ ಮಾಡೋದು ಸರ್. ಅಲ್ಲ ನೋಡಿ, ಒಬ್ಬ ರೈತರಾಗಿ ನೀವು ತಿಳುವಳಿಕೆ ಇರೋರು, ಒಬ್ಬ ಅಧಿಕಾರಿಯಾಗಿ ಏಕಾಏಕಿ ಇದನ್ನ ಅಂದಾಜು ತೆಗೆದಾಕ್ಬಿಟ್ಟು ಇರುವಂತ ಮಾರಾಟನೆ ಮಾಡ್ತೀವಿ ಅಂದ್ರೆ ಅರ್ಥ ಏನು? ಅದೆಲ್ಲ ನೋಟಿಸ್ ಹಾಕಿಲ್ಲ ಏನಿಲ್ಲ, ಸುಮ್ನೆ ಹರಾಜು ಅಂದ್ರೆ ಹೆಂಗೆ ಸರ್ ಅದು? ತೆರವು ಮಾಡಿ ಬೇರೆ ಕಡೆ ಸ್ಥಳಾಂತರ ಅಂತ ಹಾಕ್ಬೇಕಾಯ್ತು ನೋಟಿಸ್ ಅಲ್ಲಿ, ಅಲ್ವಾ ಸರ್? ನೋಡಿ, ನಾವು ಸಣ್ಣ ಪ್ರಜ್ಞೆ ಇರೋರು, ಇವ್ರು ಅಧಿಕಾರಿಗಳು ಕೆಲಸ ಮಾಡ್ತಿರೋರು 16 ವರ್ಷ ಅಲ್ವೇ ಸರ್? ನಮ್ ಸಮಸ್ಯೆಗಳು ಏನಿಲ್ಲ. ಇದು 4 ಜನಕ್ಕೆ ಊರಿಗೆಲ್ಲ ಅನುಕೂಲ ಆದಂತ ಇದು ನಮ್ದು ಬಿಸ್ಲರಿ ವಾಟರ್ ಇಲ್ಲಿಂದೆಲ್ಲ ಸುತ್ತಮುತ್ತ ಹಳ್ಳಿಯಿಂದೆಲ್ಲ ಬಂದು ಮೇಲ್ಕೊಪ್ಲಿಂದ ಬಂದು ಮೇಲ್ಕೊಪ್ಲು ಹತ್ತಳ್ಳಿ ಎಲ್ಲ ಕಡೆಯಿಂದ ಬಂದು ಇಟ್ಕೊಂಡು ಹೋಗ್ತಾರೆ. ಇದನ್ನ ಚೇಂಜ್ ಮಾಡೋಣ ಸರ್, ಚೇಂಜ್ ಮಾಡೋಕೆ ಅವಶ್ಯಕತೆ ಇರ್ಲಿಲ್ಲ. ಈ ಸಮಸ್ಯೆ ಇರೋದ್ರಿಂದ, ಜಾಗಕ್ಕೆ ಸಮಸ್ಯೆ ಇರೋದ್ರಿಂದ ಹಂಗಾಗಿ ಇದನ್ನ ಎಲ್ಲೂ ಶಿಫ್ಟ್ ಮಾಡೋದು ಯಾವಂಗಿಲ್ಲ ಸರ್. ನಮ್ಮ ಬಿಬೆಟ್ಟಳ್ಳಿ ಗ್ರಾಮದ ಯೂನಿಯನ್ ಆಸ್ಪತ್ರೆ ಇದೆ, ಜಾಗ ವಿಶಾಲವಾಗಿದೆ, ಎಲ್ಲಾ ಬರುವಂತ ಜನಗಳಿಗೂ ಅನುಕೂಲ ಆಗಿದೆ, ಅಲ್ಲಿ ಫಿಟ್ ಮಾಡ್ಕೊಡಿ. ಸರ್, ನೀರಿನ ವ್ಯವಸ್ಥೆ ಹೆಂಗಿದೆ? ಈಗ ನೀರ್ ಬರೋದಕ್ಕೆ ಇಲ್ಲಿಗೆ ಸರ್ ನೀರ್ ಬರಕ್ಕೆ ಲೈನ್ ಇದೆ, ಅಲ್ಲಿ ಲೈನ್ ಇದೆಯಾ? ಸರ್ ಅದು ಒಳ್ಳೇದಾಯ್ತು. ಅಲ್ಲ, ನಾನು ಹೇಳ್ತಿರೋದು ಏನಂದ್ರೆ ಸರ್, ಏನ್ ಹೇಳ್ತೀರಾ ಸರ್ ತಾವು? ಬರ್ತಾ ಇರೋಂಥ ವಿಚಾರ ಇದನ್ನ ಶಿಫ್ಟಿಂಗ್ ಅಂತ ಬಂದಿಲ್ಲ. ಶಿಫ್ಟಿಂಗ್ ಅಂತ ಬಂದಿದ್ರೆ ರೈತರು ಇಷ್ಟೆಲ್ಲ ಇಟ್ಕೊಳ್ಳಿ ಸರ್, ರೈತರು ಇಷ್ಟೆಲ್ಲ ತಲೆ ಕೆಡಿಸ್ತಿರಲ್ಲ. ದಲಿತ ಜಾಗೃತಿ ಸಮಿತಿಯ ಸಂಚಾಲಕರು. ಓಕೆ ಸರ್. ಸರ್, ಇದು ನಮ್ಮ ಇಟ್ಕೊಳ್ಳಿ ಸರ್, ಇಟ್ಕೊಳ್ಳಿ. ಅಲ್ಲೇ ಶಿಫ್ಟ್ ಮಾಡ್ಕೊಟ್ಬಿಡಿ. ಇದು ಬೇರೆ ಎಲ್ಲೋ ಶಿಫ್ಟ್ ಮಾಡುವಂಗಿಲ್ಲ. ಅಲ್ಲಿ ಶಿಫ್ಟಿಂಗ್ ಅಂತ ಹಾಕಿಲ್ಲ ನೋಟಿಸ್ ಅಲ್ಲಿ. ಇದನ್ನ ಹರಾಜು ಪ್ರಕ್ರಿಯೆ ಅಲ್ಲ. ಏನ್ ಮುಟ್ಟಾಳ್ರೇನ್ರಿ ಇವರೆಲ್ಲ ಅಧಿಕಾರಿಗಳು? ಸರ್ಕಾರ ಆಸ್ತಿನ ಇವರು ಕೇವಲ ಪಂಚಾಯತಿ ಲೆವೆಲ್ ಹರಾಜ್ ಮಾಡ್ತೀವಿ ಅಂತಂದ್ರೆ ಅರ್ಥ ಏನು? ಇದಕ್ಕೆ ಒಬ್ರು ಟೆಂಡರ್ ಇರ್ತಾರೆ, ರಾಜ್ಯ ಸರ್ಕಾರದ ದುಡ್ಡು, ನಿಮ್ಮ ದುಡ್ಡಿದು ಬರಲ್ಲ. ನಮ್ಮೂರ್ಗಂತ ನಮ್ಮೂರಲ್ಲೇ ಇರ್ಬೇಕು. ಹೌದೌದು ಆಗಲ್ಲ, ಮಾಡಕ್ಕೂ ಆಗಲ್ಲ. ಒಂದ್ ನೋಟಿಸ್ ಅಲ್ಲಿ ಶಿಫ್ಟಿಂಗ್ ಮಾಡ್ತೀವಿ ಅಂತ ಹಾಕ್ಬಿಟ್ಟಿದ್ರೆ ಇಲ್ಲಿ ಏನದ ಅದು ಕಾನೂನು ಏನದ ಅದ್ರ ಪ್ರಕಾರ ನಡಿಬೇಕು. ಏನು ಅವ್ರ ಸ್ವಂತ ಏನು ಬಂದಿಲ್ಲ ಇದು, ಹಂಗಾಗಿ ಇಲ್ಲಿಗೆ ಮಾಡ್ಬೇಕು. ಸರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ, ಏಕಾಏಕಿ ಮೀಟರ್ ಚೇಂಜ್ ಮಾಡ್ತಾರೆ, ಇಲ್ಲಿನ ವ್ಯವಸ್ಥೆ ಹಾಳು ಮಾಡುವಂತ ವಿಚಾರ ಆದ್ರೆ
ಜನ ಏನ್ ತಿಳ್ಕೊಬಹುದು ಅಂತ ಅರ್ಥ ಮಾಡ್ಕೊಬೇಕು. ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ರ ಜಿಲ್ಲಾ ಪಂಚಾಯತಿನಲ್ಲಿ ಇದನ್ನ ಒಂದು ನೋಟಿಸ್ ಎಲ್ಲ ಅವರು ಅದನ್ನ ರೆಡಿ ಮಾಡಬಹುದಾಯ್ತು. ಏನ್ ಸಣ್ಣ ಹೇಳಿಕೆ, ಇಲ್ಲಿರೋದನ್ನ ಶಿಫ್ಟಿಂಗ್ ಮಾಡ್ತಾ ಇದೀವಿ, ಅನುಮತಿ ಇದೆಯಾ ಅಂತ ಗ್ರಾಮಸ್ಥರಿಗೆ ಕೇಳ್ಬಿಟ್ರೆ ಮುಗ್ದೋಗ್ತಿತ್ತು. ಹರಾಜು ಪ್ರಕ್ರಿಯೆ ಅನ್ನೋದಕ್ಕೆ ಇವೆಲ್ಲ ಸೀನ್ ಸ್ಟಾರ್ಟ್ ಆಯ್ತು. ಅವಾಗ ರೈತ ಸಂಘಟನೆ ಬರ್ತಾರೆ, ಸಾರ್ವಜನಿಕರು ಬರ್ತಾರೆ, ಇಲ್ಲಿ ಸಂಬಂಧಪಟ್ಟಂತ ಗ್ರಾಮಸ್ಥರು ಬರ್ತಾರೆ, ಈ ಏರಿಯಾದಲ್ಲಿ ವಾಸಿಗರು ಬರ್ತಾರೆ. ಕಾಣ್ತಾ ಇಲ್ಲ, ಅವನು ಹರಾಜ್ ಮಾಡ್ಬೇಕು, ದುಡ್ಡ ಲೂಟಿ ಮಾಡ್ಬೇಕು. ಯಾಕೆ ಅಂದ್ರೆ ಇಲ್ಲಿ ಮೆಂಬರ್ಗಳು ಯಾರು ಇಲ್ಲ, ಮೆಂಬರ್ಗಳೇ ಯಾವ್ದೇ ಮುಗೀತು. 3 ತಿಂಗಳಿಲ್ಲ ಅವಲ್ದೆ ನಾವ್ ಏನ್ ಮಾಡ್ತಾನೋ ಬಿಡ್ತಾನೋ ಅಂತ ಕೇಳೋ ಗ್ರಾಹಕರು ಯಾರು ಇಲ್ಲ ಗ್ರಾಮ ಪಂಚಾಯತಿ ಹೋಗಿ. ಆ ಅನುದಾನ ದುಡ್ಡು ಏನಾಯ್ತದೆ ಅಂತ ಕೇಳೋರು ಯಾರು ಇಲ್ಲ. 3 ತಿಂಗಳಾಯ್ತು ಮೆಂಬರ್ಗಳು ಇಳಿದು. 3 ತಿಂಗಳಿಂದ ಏನು ಇದ್ ಮಾಡಿದಾನೋ, ಬೀದಿ ಲೈಟ್ಗಳು ಹೋಗಿ 6 ತಿಂಗಳಾಯ್ತು, 1 ಲೈಟ್ ಹಾಕಿಲ್ಲ ಇವನು ಅಯೋಗ್ಯ. ಇವತ್ತು ಹರಾಜ್ಗೆ ಹೆಂಗ್ ನೋಟಿಸ್ ಹಾಕ್ದ? 1 ಬೀದಿ ಲೈಟ್ ಇದಾವ ನೋಡಿ. ಸಾರ್ವಜನಿಕ ಹೇಳ್ತಿರೋದು ಹರಾಜ್ ಬೇಕಾಗಿಲ್ಲ ನಮ್ಗೆ, ಚೇಂಜ್ ಓವರ್ ಮಾಡ್ಕೊಡಿ ಅಂತ ಕೇಳ್ತವ್ರೆ. ಇವ್ರು ನೋಟಿಸ್ ಎಲ್ಲ ಹರಾಜು ಅಂತ ಹೇಳಿದ್ರಲ್ಲ. ಇವ್ನ್ಗೆ ಯಾವನ ಅಧಿಕಾರ ಕೊಟ್ಟವನು? ಇವ್ನ್ಗೆ ಅಧಿಕಾರ ಕೊಡವ್ ಯಾವನು? ಅಧಿಕಾರ ನಾವು 4 ಜನ ಬರ್ದ ಅವ್ನು ಮನಗೋಗ್ಬೇಕು. ಅವನು ಯಾವನು? ನನ್ ಗ್ರಾಮದಲ್ಲಿರೋ ಕುಡಿಯೋ ನೀರ್ನ ಅವನು ಹರಾಜ್ ಮಾಡಕ ಅವ್ನು ಯಾವನು? ಅವ್ನು ತೋಟಿ ನಾಣಕ 7 ಅವನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ. ಏನ್ ಅಧಿಕಾರಿ ಏನ್ ಮಾಡಿದಾನೆ ಅಭಿವೃದ್ಧಿ ಹಳ್ಳಿಗಳು? ಏನಕ್ಕೋಸ್ಕರ ಈ ತರ ಕಟ್ಟ ನಿರ್ಧಾರ ತಗೊಂಡ? ಬರ್ಬೇಕು ಅಯೋಗ್ಯ. 11 ಗಂಟೆ ಆಗೋಣ, 11:30 ಆಯ್ತು, ಇನ್ನೂ ಬಂದಿಲ್ಲ ಅಯೋಗ್ಯ. ಎಲ್ಲ ಒಂದ್ಕೊ ಕೂತಿದ್ದಾನೋ? ಬಂದು ಮಾತಾಡ್ಬೇಕು ಪಬ್ಲಿಕ್ ಅಲ್ಲಿ. ಈಗ ವೀಕ್ಷಕರು ನಾವು ನೋಡ್ತಾ ಇದ್ದೀರಾ, ಇದು ನೋಡಿ ಒಬ್ಬ ಅಧಿಕಾರಿ ಮಾಡೋದು ಒಂದು ವ್ಯತ್ಯಾಸದಿಂದ, ಸಮಸ್ಯೆಗಳಿಂದ ಗ್ರಾಮದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವೈಮನಸ್ಸು ಮೂಡೋದಕ್ಕೆ ಈ ಕೆಲವರು ಅಧಿಕಾರಿಗಳೇ ಮುಖ್ಯ ಕಾರಣ ಆಗ್ತಾರೆ. ಯಾಕೆಂದ್ರೆ ಅಲ್ಲಿ ಕೊಟ್ಟಿರೋಂಥ ನೋಟಿಫಿಕೇಶನ್ ನೀವು ನೋಡ್ಬೋದು, ನಿಮ್ಗೆ ಅದನ್ನ ತೋರಿಸ್ತೀನಿ. ನೋಟಿಫಿಕೇಶನ್ ಅಲ್ಲಿ ಹರಾಜು ಪ್ರಕ್ರಿಯೆ ಅಂತಂದ್ರೆ ಮಾರೇ ಬಿಡ್ತೀವಿ ಅನ್ನೋದು ಒಂದು ದೃಷ್ಟಿ. ಇದನ್ನ ತೆರವು ಮಾಡಿ ಬೇರೆ ಕಡೆ ಹಾಕ್ತಿವಿ ಅಂತ ಹೇಳ್ಬಿಟ್ಟಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಹಾಗಾಗಿ ಇದು ಈ ಸಮಸ್ಯೆ ಆಗಿರೋದು. ಆತರ ಹರಾಜು ಪ್ರಕ್ರಿಯೆ ಕರೆದಂತ ವ್ಯಕ್ತಿ ಯಾರು PDO ಇದ್ದಾರೆ ನೋಡಿ. PDO ಇಷ್ಟೊತ್ತಾರು ಕೂಡ ಬಂದಿಲ್ಲ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಇವತ್ತು ಸಾರ್ವಜನಿಕ ವಲಯದಲ್ಲಿ ಯಾವ ತರ ಕೆಲಸಗಳು ಮಾಡ್ತಾರೆ ಪಂಚಾಯತಿ ಲೆವೆಲ್ ಅಲ್ಲಿ ಅಂತ. ಬರೀ ನರಸೀಪುರ ತಾಲೂಕು ಬೆಟ್ಟಳ್ಳಿಲಿ ಇದೀನಿ ನಾನಿಲ್ಲಿ. ಇಲ್ಲಿ ಪಂಚಾಯತಿ ವ್ಯವಸ್ಥೆ ಬರೋದು ಮಲಿಯೂರು ಗ್ರಾಮ ಪಂಚಾಯತಿ. ಇಡೀ ತಾಲೂಕಲ್ಲಿ, ಇಡೀ ಜಿಲ್ಲೆನಲ್ಲೇ ಅಂತಾನೆ ಹೇಳ್ಬೋದು. ಮೋಸ್ಟ್ಲಿ ಇಡೀ ತಾಲೂಕಲ್ಲಿ ಅತಿ ಹೆಚ್ಚು ಸಂಭಾವನೆ ಇರುವಂತ ಪಂಚಾಯತಿ ಅದು ಮಲಿಯೂರು ಗ್ರಾಮ ಪಂಚಾಯತಿ. ಕಾರಣ ಏನು ಅಂತಂದ್ರೆ ಇಲ್ಲಿ ಮಲಿಯೂರು ಫ್ಯಾಕ್ಟರಿ ಇದೆ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರುವಂತ ಮಲಿಯೂರು ಕೋಡಾಟ್ ಫ್ಯಾಕ್ಟರಿಯಿಂದ ಬರುವಂತ ಅವ್ರಿಗೆ ದೇಣಿಗೆ ಏನಿದೆ, ಆ ದೇಣಿಗೆ ಅತಿ ಹೆಚ್ಚು ಬರೋದೇ ಮಲಿಯೂರು ಗ್ರಾಮ ಪಂಚಾಯತಿಗೆ. ಜಟಾಪಟಿಗಳು ಬೇಕಾದಷ್ಟಾಗತ್ತೆ ಜನಪ್ರತಿನಿಧಿಗಳಿಗೋಸ್ಕರ ಗೆಲ್ಲೋ ವಿಚಾರವಾಗಿ. ಅದು ಬೇರೆ ಒಂದ್ ಕಡೆ ಬೇಡ. ಆದ್ರೆ ಇಲ್ಲಿ ಒಂದು ಒಳ್ಳೆ ವಿಚಾರ ಕೂಡ ಮಾತಾಡೋಣ. ಇಲ್ಲಿ ಅಂಬೇಡ್ಕರ್ ಭವನ ಆಗ್ತಿದೆ, ಬಾಬಾ ಸಾಹೇಬರ ಅಂಬೇಡ್ಕರ್ ಭವನ ಕೂಡ ಆಗ್ತಾ ಇದೆ. ಆಗದು ಒಳ್ಳೆ ವಿಚಾರನೇ, ಸಾಮರಸ್ಯದ ಒಂದು ವಿಚಾರವಾಗಿ ಬಹಳ ಒಳ್ಳೆಯದು. ಆದ್ರೆ ನೀವು ಮಾಡುವಂತ ಅಧಿಕಾರಿಗಳು ಮಾಡುವಂತ ಸ್ಟೇಟ್ಮೆಂಟ್ ಕೂಡ ಒಂದು ಸ್ಟೇಟ್ಮೆಂಟ್ಗಳಿದೆಯಲ್ಲ, ಆ ಸ್ಟೇಟ್ಮೆಂಟ್ಗಳಿಂದ ಜನಸಾಮಾನ್ಯರಲ್ಲಿ ಒಗ್ಗೂಡಿಸನ್ನ ಒಡೆತನ ಮಾಡುವಂತದ್ದು ನೀವೇನು ನೀವು ಹೇಳ್ಬೋದಾಯ್ತು. ನಿಮ್ಮ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ಏನಿದೆ ಅದು ನೋಡ್ಕೊಂಡು ಇದನ್ನ ತೆರವು ಮಾಡಿ ಬೇರೆ ಕಡೆ ಹಾಕೊಡ್ತೀವಿ ಅಂತ ಎಲ್ಲಿ ಬಂದಿದ್ದೀರಾ ನೀವು? ಎಲ್ಲಿ ಹೇಳಿದ್ರಿ ಅದನ್ನ ಮಾರೇ ಬಿಡ್ತೀವಿ ಅಂತ ಹೇಳ್ತಾರೆ. ಮಾರಕ್ ನೀವ್ ಯಾರ್ರಿ? ಸರ್ಕಾರದ ದುಡ್ಡು, ಜನಗಳ ದುಡ್ಡು ರೀ ಅದು. ಯಾರೋ ಒಬ್ರು ಟೆಂಡರ್ ತಗೊಂಡಿರ್ತಾರ, ಹೆಂಗ್ ಮಾರ್ತೀರಾ ನೀವು? ಹಾಗಾಗಿ ತಾವೇನ್ ನೋಡ್ತಾ ಇದ್ರೆ ಇದು ಬೆಟ್ಟಳ್ಳಿ ಗ್ರಾಮದ ವ್ಯವಸ್ಥೆ ಇಲ್ಲಿ ಇರುವಂತದ್ದು. ಇದನ್ನ ತೆರವು ಮಾಡಿ ಅಂತ ಕೂಡ ಕೇಳ್ತಾ ಇರುವಂತದ್ದು. ಅದಕ್ಕೆ ಸಾಧಕ ಬಾಧಕ ಕೂಡ ಹೇಳಿದ್ದಾರೆ, ಮಾಡ್ತೀವಿ ಅಂತ. ಒಂದೊಳ್ಳೆ ಜಾಗ ಕೂಡ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಇಲ್ಲಿ ರೈತರು ಕೊಡ್ತೀವಿ ಅಂತ ಹೇಳಿದ್ರೆ. ಸರ್ಕಾರಿ ಯುನಾನಿ ಆಸ್ಪತ್ರೆ ಇದೆ. ಆ ಯುನಾನಿ ಆಸ್ಪತ್ರೆಯಲ್ಲಿ ಪಕ್ಕದಲ್ಲಿ ಇರುವಂತ ಜಾಗಕ್ಕೆ ನೀರಿನ ವ್ಯವಸ್ಥೆ ಇದೆ, ಕರೆಂಟ್ ವ್ಯವಸ್ಥೆ ಇದೆ, ಎಲ್ಲ ಇದೆ. ಆದ್ರೆ ಒಂದ್ ದಾರುಣ ಅಂತಂದ್ರೆ ಬೇರೆ ಯಾವ್ದೋ ಸರ್ಕಾರಿ ಶಾಲೆನಲ್ಲಿ ಯಾರೋ ಪುಣ್ಯಾತ್ಮರು NGO ಸಂಸ್ಥೆಯಿಂದ ಅಥವಾ ಒಂದು ಯಾವ್ದೋ ಒಂದು ಸಂಸ್ಥೆಯಿಂದ ಬಂದು ವಾಟರ್ ಫಿಲ್ಟರ್ ಹಾಕ್ತಾರೆ. ಅದು ಸರ್ಕಾರಿ ಶಾಲೆ ಒಂದು ಆವರಣಕ್ಕೆ ಮಾತ್ರ. ಆದ್ರೆ ಇಲ್ಲಿರೋ ಮೋಟರ್ ತಗೊಂಡೋಗಿ ಅಲ್ಲ ಹಾಕ್ತಾರೆ ಅಂತಂದ್ರೆ ಹೇಳೋರು ಕೇಳೋರು KB ಇಲಾಖೆಯವ್ರು ಯಾರನ್ನ ಒಬ್ರು ನಮ್ಮ ರೈತರು ಒಂದು 200 ರೂಪಾಯಿ ಕಟ್ಟಲಿಲ್ಲ ಅಂತಂದ್ರೆ ಕಿತ್ತಾಕ್ತಿವಿ ಅಂತ ಬರ್ತಾರಲ್ರಿ. ಈಗ ಬಂದು ಕಿತ್ತಾಕ್ರಿ ಮತ್ತೆ ಇಲ್ಲಿ ಈ ವಿಚಾರವಾಗಿ KB ಇಲಾಖೆಯವ್ರಿಗೆ ಹೇಳ್ತಾರೆ. ನಾನು ಒಬ್ಬ ರೈತ ಏನನ ಒಂಚೂರು ಮನೆ ಕಟ್ಟಬೇಕಾದ್ರೆ ಒಂದು ಶೀಟ್ ಹಾಕೊಬೇಕಾದ್ರೆ ಒಂಚೂರು ಲೈನ್ ಹಾಕೊಂಡ್ಬಿಟ್ಟಿದ್ರೆ ನಿಮ್ಮ KB ಲೈನ್ ಮ್ಯಾನ್ಗಳು ಮತ್ತೆ ನಿಮ್ಮ ಬಿಲ್ ಕಲೆಕ್ಟರ್ಗಳು ಬಂದು ಹೆಂಗ್ ಹಾಕೊಂಡ್ಬಿಟ್ರಿ, ಏನ್ ಇವರೇ MDಗಳಂತ ಆಡ್ತಿರಲ್ಲ, ಏನಾಯ್ತು ಮತ್ತೆ ಇಲ್ಲಿ ಮೀಟರ್? ಹಾಗಾಗಿ ಇನ್ನು ವಿಚಾರಗಳು ಬೇಕಾದಿದೆ. ಸಂಬಂಧಪಟ್ಟಂತವ್ರು ಯಾರಿದಾರೆ ಅವರು ಬರ್ಬೇಕು. ಬಂದ್ರ ಸರ್ ಅವರು? ಇನ್ನೂ ಬಂದಿಲ್ಲ ನೋಡಿ. 11:30 ಕೊಟ್ಟಿದ್ದೀರಾ ನೀವು. ಟೆಂಡರ್ ಪ್ರಕ್ರಿಯೆ ಏನ್ ತಿಳ್ಕೊಂಡಿದ್ರ ನೀವು? ನೀವು ಆಫೀಸ್ ಬರ್ತೀರಾ ಹಂಗೇನ್ ತಿಳ್ಕೊಂಡ್ಬಿಟ್ಟಿದ್ರ? ಆಫೀಸ್ ಬಂದ್ಬಿಟ್ಟು ತಮ್ಸ್ಕೊಟ್ಬಿಡ್ತಿರಲ್ಲ. ಅಕಸ್ಮಾತ್ ತಮ್ಸ್ನ ಮಿಷಿನ್ ಹಾಳಾಗೋದ್ರೆ ಇಷ್ಟ ಬಂದಂಗೆ ರಿಜಿಸ್ಟರ್ ಮಾಡೋ ಹಂಗೆ. ಟೆಂಡರ್ ಪ್ರಕ್ರಿಯೆ ಅಂತಂದ್ರೆ ಕರೆಕ್ಟ್ ಆಗಿ ಬರ್ಬೇಕು. ಅವ್ರೇನನ್ನ ಬರ್ಲಿಲ್ಲ ಅಂತಂದ್ರೆ ಅದಕ್ಕೆ ನೀವು ಜವಾಬ್ದಾರಿ ಹಾಕ್ತೀರಾ.
ಹಾಗಾಗಿ ತಾವೇನ್ ನೋಡ್ತಾ ಇದ್ದೀರಾ, ಇದು ಇನ್ನು ಏನೇನು ಬೆಳವಣಿಗೆ ಆಗುತ್ತೆ. ಒಟ್ಟಲ್ಲಿ ಒಳ್ಳೆ ವಿಷಯ ಏನು ಅಂತಂದ್ರೆ ಇಲ್ಲಿ ಬಾಬಾ ಸಾಹೇಬ್ರ ಭವನ ಆಗ್ತಿರೋದು, ಅಂಬೇಡ್ಕರ್ ಭವನ ಆಗ್ತಿರೋದು ಬಹಳ ಖುಷಿ ತರುವಂತ ವಿಚಾರ. ಯಾಕೆಂದ್ರೆ ಇವತ್ತು ಗ್ರಾಮಗಳಲ್ಲಿ ಸಾಮರಸ್ಯ ಮೂಡಬೇಕು ಅಂತಂದ್ರೆ ಈ ತರ ಸಾಧಕ ಬಾಧಕಗಳನ್ನ ಅರ್ಥ ಮಾಡ್ಕೊಂಡು ಇವತ್ತು ಭವನಗಳಾಗ್ತಿದೆ. ಒಂದು ವಿಚಾರ ತಿಳ್ಕೊಳ್ಳಿ, ಇವತ್ತು ಎಷ್ಟೋ ಜಿಲ್ಲೆಯ ಹಳ್ಳಿಗಳಲ್ಲಿ ಭವನಗಳನ್ನ ಇವತ್ತು ಅರ್ಧಂಬರ್ಧ ಮಾಡಿದ್ದಾರೆ. ಅದ್ರ ಬಗ್ಗೆ ಸುದ್ದಿ ಕೂಡ ಮಾಡಿದೆ. ಬಾಬಾ ಸಾಹೇಬ್ರು ಅವರ ಹೆಸರಲ್ಲಿ ಭವನಗಳು ಎಷ್ಟೋ ಹಾಗೇ ಇಲ್ಲ, ಅರ್ಧಂಬರ್ಧ ಆಗಿದೆ. ಇಲ್ಲೂ ಕೂಡ ಒಳ್ಳೇದಾಗ್ಲಿ, ಬೇಗ ಮುಗಿಲಿ ಅಂತ ನಾನು ಕೂಡ ಆಶಿಸ್ತೀನಿ. ಏನ್ ತೊಂದ್ರೆ ಆಗಿದೆ ಅಂತ ಕೇಳೋಕ್ ತಾಕತ್ತಿಲ್ವ? ಇಲ್ಲ ಫೋನ್ ಮಾಡ್ರ ಮರೆ ಅಯೋಗ್ಯ ಅವ ಯಾವನ ಹೇಳ್ತಾನ ಅವ್ನ ಸಂಬಳದಲ್ಲ, ಅವನ ನಾವ್ ಹೇಳ್ದಂಗ್ ಕೇಳ್ದ ಅವ್ನಿಗೆ ಸಂಬಳ ಕೊಡಲ್ಲ. ಕಟ್ ಮಾಡಿ 3 ದಿನಕ್ಕೆ ನಮ್ ಕರೀತಿರ್ ಚಿಕ್ಕ ಮುಚ್ಚ ಕಲೆಕ್ಷನ್ ಕೊಡೋ ಸೋಳ ಮಗನ ಅಂತ ಕೇಳುವ ನಾವು. ಅಲ್ಲ ಹೇಳೋದಂತಲ್ಲ, ನಮ್ಗೆ ತಂದು ಕೊನೆಲಾಕ ನಾವ್